ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಮೊದಲ ಮಹಿಳಾ ಕ್ಯಾಪ್ಟನ್ ಆಗಿದ್ದಾರೆ. ಆಕೆಯ ಎಷ್ಟೋ ದಿವಸದ ಶ್ರಮ ಈ ವಾರ ಪ್ರತಿಫಲ ಕೊಟ್ಟಿದೆ ಅಂತಾನೆ ಹೇಳ್ಬಹುದು. ಅದ್ಯಾರು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಪ್ಲೀಸ್ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಯಾರ್ಯಾರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿದ್ರು ಅಂತ ಹೇಳ್ತಾ ಹೋಗ್ತೀನಿ, ಬನ್ನಿ. ಈ ವಾರ ವಿಲನ್ ಹಾಗೂ ಗೋಸ್ಟ್ಗಳ ಟಾಸ್ಕ್ ನಡೀತಿತ್ತು. ಈ ಟಾಸ್ಕಲ್ಲಿ ವಿಲನ್ ರವರು ರಾಶಿಕರ್ ಅವರನ್ನು ಆಕ್ಟಿವಿಟಿ ರೂಮ್ಗೆ ಕರೆದು, ನಿನಗೆ ಒಂದು ಆಪರ್ಚುನಿಟಿಯನ್ನು ಕೊಡುತ್ತಿದ್ದೇನೆ. ಅದೇನೆಂದರೆ, ನೀನು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಬೇಕೆಂದರೆ ಧನುಷ್ ಹಾಗೆ ರಘುರವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡುವಂತಿಲ್ಲ ಅಂತ ಹೇಳ್ತಾರೆ. ನೀನು ಈ ಮಾತನ್ನು ಒಪ್ಪಿಕೊಂಡಿದ್ದರೆ ಯೆಲ್ಲೋ ಬಟನನ್ನು ಒತ್ತು, ಒಪ್ಪಿಕೊಳ್ಳಲಿಲ್ಲ ಅಂದರೆ ಬಿಳಿ ಬಣ್ಣದ ಬಟನನ್ನು ಒತ್ತು ಅಂತ ಹೇಳ್ತಾರೆ. ಆದರೆ ರಾಶಿಕಾ ಅವಳ ಆಟವನ್ನು ಮಾತ್ರ ನೋಡ್ತಾಳೆ. ನಾನು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಲೇಬೇಕು ಎಂದು ಹಠ ಹಿಡಿದು ಆಕೆ ಯೆಲ್ಲೋ ಬಟನನ್ನು ಒತ್ತುತ್ತಾಳೆ. ಧನುಷ್ ಹಾಗೂ ರಘುರವರು ಕ್ಯಾಪ್ಟನ್ಸಿ ಟಾಸ್ಕಿಂದ ಆಚೆ ಉಳಿತಾರೆ. ಇನ್ನು ಎರಡನೆಯದಾಗಿ ಗಿಲ್ಲಿ ಹಾಗೂ ಅಶ್ವಿನಿಯವರನ್ನು ಆಕ್ಟಿವಿಟಿ ರೂಮ್ಗೆ ವಿಲನ್ ರವರು ಕರೀತಾರೆ. ಇವರಿಗೆ ಒಂದು ಆಪರ್ಚುನಿಟಿಯನ್ನು ಕೊಡ್ತಾರೆ. ಅದೇನೆಂದರೆ, ನೀವು ಇಬ್ಬರು ಕೂಡ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆಯಾಗಬೇಕೆಂದರೆ ಕಾವ್ಯರನ್ನು ಅಳಿಸಬೇಕು. ಎರಡನೆಯದಾಗಿ ಕಿಚ್ಚನ ಚಪ್ಪಾಳೆ ಸಿಕ್ಕಿರುವ 3 ಫೋಟೋಗಳನ್ನು ತಂದು ಸ್ಟೋರ್ ರೂಮ್ಗೆ ಇಡಬೇಕೆಂದು. ಈ ಸೀಕ್ರೆಟ್ ಟಾಸ್ಕ್ಗೆ ಒಪ್ಪಿಕೊಂಡ ಇವರಿಬ್ಬರು ಕೂಡ ಆ ಸೀಕ್ರೆಟ್ ಟಾಸ್ಕ್ ಅನ್ನು ಮಾಡಿ ಮುಗಿಸುತ್ತಾರೆ ಅಂತಲೇ ಹೇಳಬಹುದು. ಇವರಿಬ್ಬರು ಕೂಡ ಈಗ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿದ್ದಾರೆ. ಈಗ 3 ಜನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿದ್ದಾರೆ. ಹಾಗೆ ಬಿಗ್ ಬಾಸ್ ರವರು ಇನ್ನೊಂದು ಚಾಲೆಂಜ್ ಟಾಸ್ಕ್ ಅನ್ನು ಕೊಡ್ತಾರೆ. ಚಾಲೆಂಜ್ ಟಾಸ್ಕ್ ಆಗಿ ಬಿಗ್ ಬಾಸ್ ಮನೆಯ ಸದಸ್ಯರು 2 ತಂಡಗಳಾಗಿ ಕೂಡ ಡಿವೈಡ್ ಕೂಡ ಆಗ್ತಾರೆ. ಈಗ ಚಾಲೆಂಜ್ ಟಾಸ್ಕಲ್ಲಿ ಆಲ್ರೆಡಿ ರಜತ್ ಟೀಮ್ನವರು 2 ಪಾಯಿಂಟ್ ತಗೊಂಡಿದ್ದಾರೆ. ಅದೇಗೆಂದರೆ, ಕಾವ್ಯರವರು ಏರ್ಗೆ ಕಲರ್ ಮಾಡಿಸಿಕೊಂಡಿದ್ದಾರೆ, ರಜತ್ ರವರು ಟ್ಯಾಟೂ ಕೂಡ ಹಾಕಿಸಿಕೊಂಡಿದ್ದಾರೆ. ಇಲ್ಲಿ ರಜತ್ ರವರ ಟೀಮ್ಗೆ 2 ಪಾಯಿಂಟ್ ಬಂದಿದೆ. ಇನ್ನೂ 2 ಟಾಸ್ಕ್ ಕೊಡ್ತಾರೆ. ಅದೇನೆಂದರೆ, ಏರ್ ಕಟಿಂಗ್ ಅಂದರೆ ಗೂಗ್ಲಿ ಏರ್ ಕಟಿಂಗ್ ಮಾಡಿಸ್ಬೇಕಂತ, ಅದನ್ನು ಮಾಳೂರವರು ಮಾಡಿಸಿಕೊಂಡಿದ್ದಾರೆ. ಹಾಗೆ ಇನ್ನೊಂದು ಟಾಸ್ಕ್ ಕೂಡ ಕೊಟ್ಟಿದ್ದಾರೆ. ಅದು ಏನಂತ ಗೊತ್ತಿಲ್ಲ, ಇನ್ನೂ ಕನ್ಫರ್ಮ್ ಆಗಿಲ್ಲ. ಒಟ್ಟಿನಲ್ಲಿ ರಜತ್ ರವರ ಟೀಮಿಗೆ 2 ಪಾಯಿಂಟ್ ಸಿಕ್ಕಿದೆ ಹಾಗೂ ಅಶ್ವಿನಿಯವರ ಟೀಮ್ಗೂ ಕೂಡ 2 ಪಾಯಿಂಟ್ ಸಿಕ್ಕಿದೆ. ಎರಡೂ ತಂಡಗಳಿಗೆ 2 ಪಾಯಿಂಟ್ ಸಿಕ್ಕಿರೋ ಕಾರಣ ಆ 2 ತಂಡಗಳಿಂದ ಒಬ್ಬೊಬ್ಬರನ್ನು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಮಾಡಬೇಕಾಗಿರುತ್ತದೆ. ರಜತ್ ರವರ ಟೀಮಿಂದ ಕಾವ್ಯರವರನ್ನು ಸೆಲೆಕ್ಟ್ ಮಾಡ್ತಾರೆ. ಹಾಗೆ ಅಶ್ವಿನಿಯವರ ತಂಡದಿಂದ ಸೂರಜ್ ರವರನ್ನು ಆಯ್ಕೆ ಮಾಡ್ತಾರೆ. ಈಗ ಒಟ್ಟು 5 ಜನ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಆಡುತ್ತಿದ್ದಾರೆ. ರಾಶಿಕಾ, ಗಿಲ್ಲಿ, ಅಶ್ವಿನಿ, ಕಾವ್ಯ ಹಾಗೂ ಸೂರಜ್ ರವರು. ಕ್ಯಾಪ್ಟನ್ಸಿ ಟಾಸ್ಕ್ ಏನು ಕೊಟ್ಟಿರಬಹುದು ಅಂತ ನಿಮ್ಗೆಲ್ಲರಿಗೂ ಆಶ್ಚರ್ಯ ಆಗ್ತಿರ್ಬೋದು. ಆದರೆ ಇಲ್ಲಿ ನಿಜವಾಗ್ಲೂ ಕ್ಯಾಪ್ಟನ್ಸಿ ಟಾಸ್ಕ್ ಎಷ್ಟು ಫನ್ ಇದೆ ಅಂದರೆ ಹೇಳೋಕ್ಕಾಗೋದಿಲ್ಲ. ಅಷ್ಟು ಫನ್ ಆಗಿದೆ ಅಂತಲೇ ಹೇಳ್ಬಹುದು. ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಆ ಟಾಸ್ಕನ್ನು ನೋಡೇ ಇರ್ತೀರ. ಅದೇನೆಂದರೆ, ಕಾಲಿಗೆ ಒಂದೊಂದು ಟಾಯ್ ಕಟ್ಟಿರ್ತಾರೆ. ನೀವು ನಡೆದ್ರೆ ಕೂಡ ಕೊಯ್ ಕೊಯ್ ಅಂತ ಒಂದು ಸೌಂಡ್ ಬರುತ್ತೆ. ಅದೇ ರೀತಿ ಕೈಗೆ ಒಂದು ಸಾಫ್ಟ್ ಆಗಿರೋ ಕೋಲ್ ಕೂಡ ಕೊಟ್ಟಿರ್ತಾರೆ. ಅವರು ಸೌಂಡ್ ಮಾಡೋದನ್ನ ಕೇಳಿ ಒಬ್ಬೊಬ್ರು ಹೊಡಿಬೇಕಾಗುತ್ತೆ. ಒಬ್ರಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ, ಸುತ್ತಲಕ್ಕೂ ನಿಂತಿರ್ತಾರೆ. ಯಾರು ಜಾಸ್ತಿ ಹೊಡಿತಾರೋ ಅಂದರೆ ಹೊಡೆದು ಆಚೆಗೆ ಹಾಕ್ತಾರೋ ಅವರು ಟಾಸ್ಕಿಂದ ಒಬ್ಬೊಬ್ಬರಿಗೆ ಆಚೆ ಹೋಗ್ತಾರೆ. ಈ ಥರ ಕೌಂಟ್ ಮಾಡಿ ಅತಿ ಹೆಚ್ಚು ಯಾರು ಎಷ್ಟು ಜನರನ್ನು ಆಚೆಗೆ ಹಾಕ್ತಾರೋ ಅದ್ರ ಮೇಲೆ ಕ್ಯಾಪ್ಟನ್ಸಿ ಟಾಸ್ಕ್ ಯಾರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಈ ವಾರ ಸೆಲೆಕ್ಟ್ ಮಾಡಲಾಗುತ್ತೆ. ಈ ಟಾಸ್ಕ್ಗಳಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಫನ್ ಇದೆ. ಮಿಸ್ ಮಾಡದೆ ಈ ಕ್ಯಾಪ್ಟನ್ಸಿ ಟಾಸ್ಕ್ ನೋಡಲೇಬೇಕು ನೀವು. ಅದರಲ್ಲೂ ಗಿಲ್ಲಿಗಂತೂ ಸಿಕ್ಕಾಪಟ್ಟೆ ಹೊಡೆದಾಕಿದ್ದಾರೆ. ಏಕೆಂದರೆ ಅವನೇ ಜಾಸ್ತಿ ಅತಿ ಹೆಚ್ಚು ಸಿಗಾಕೊಳ್ತಿದ್ದೆ. ಅವನು ಓಡಾಡ್ತಿದ್ದ ಸೌಂಡ್ ಕೇಳಿಸಿ ರಾಶಿಕಾ ಇರ್ಬೋದು, ಕಾವ್ಯ, ಪ್ರತಿಯೊಬ್ಬರು ಸುತ್ತಲೂ ಅತಿ ಹೆಚ್ಚು ಒದೆ ತಿಂದಿರೋದೇ ಗಿಲ್ಲಿ ಅಂತಲೇ ಹೇಳ್ಬೋದು. ಅದನ್ನೆಲ್ಲ ಬಿಟ್ಟು ಈ ವಾರ ಯಾರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳ್ತಾ ಬಂದರೆ, ಈ ಫನ್ ಟಾಸ್ಕಲ್ಲಿ ಅತಿ ಹೆಚ್ಚು ಯಾರ ಕೈಲಿ ಜಾಸ್ತಿ ಒಡ್ಸ್ಕೊಳ್ದೆ ಈ ವಾರ ಕ್ಯಾಪ್ಟನ್ ಆಗಿರೋದು ರಾಶಿಕಾರವರು. ಹುಡುಗಿ ಪ್ರತಿ ಸಲ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆಯಾದಾಗ ಏನಾದರೂ ಒಂದು ಅಡೆತಡೆ ಬಂದು ಕ್ಯಾಪ್ಟನ್ಸಿ ಟಾಸ್ಕಿಂದ ಇಳಿಸ್ಬಿಡ್ತಿದ್ರು. ಕ್ಯಾಪ್ಟನ್ ಆಗೋದಕ್ಕೊಂದು ಚಾನ್ಸ್ ಅಂತ ಕೂಡ ಸಿಗ್ತಾ ಇರಲಿಲ್ಲ. ಸೊ ಈಗ ಆಕೆ ಗೆದ್ದು ಆಕೆಯ ಶ್ರಮದಿಂದನೇ ಕ್ಯಾಪ್ಟನ್ ಆಗಿದ್ದಾಳೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆಯ ಮೊದಲ ಮಹಿಳಾ ಕ್ಯಾಪ್ಟನ್, ಈ ವಾರದ ಕ್ಯಾಪ್ಟನ್ ರಾಶಿಕರವರು ಆಗಿದ್ದಾರೆ. ಎಲ್ಲ ಅನ್ಕೋಬೋದು ಮೊದಲೇ ಆಗಿದಾರಲ್ಲ ಸ್ಪಂದನ ಮತ್ತು ಚೈತ್ರ ಅಂತ, ಅವರೆಲ್ಲ ಜೋಡಿಯಾಗಿ ಆಡಿರೋದು, ಹಾಗೆ ಜೋಡಿಯಾಗಿ ಸಿಕ್ಕಿರೋದು ಅದು ಟಾಸ್ಕು. ಬಟ್ ಇಲ್ಲಿ ಸಿಂಗಲ್ ಆಗಿ ಆಡಿ ಗೆದ್ದಿರೋದು ರಾಶಿಕರವರು. ನಿಮಗೆ ನನಗೂ ಗಿಲ್ಲಿ ಆಗಬೇಕು ಅಂತ ತುಂಬ ಆಸೆ ಇತ್ತು, ಯಾಕಂದರೆ ತುಂಬ ಫನ್ ಇರುತ್ತೆ ಅಂತ. ಬಟ್ ಇಲ್ಲಿ ಗಿಲ್ಲಿ
ಆಗಿಲ್ಲ ರಾಶಿಕರ್ ಅವರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ. ಯಾರ್ಯಾರಿಗೆ ಖುಷಿ ಆಯಿತು, ಯಾರ್ಯಾರಿಗೆ ಬೇಜಾರಾಯಿತು ಅವರೆಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗಂತೂ ಫುಲ್ ಖುಷಿ ಆಯಿತು. ನೋಡೋಣ ಈ ವಾರ ಹೇಗಿರುತ್ತೆ ರಾಶಿಗಳ ಕ್ಯಾಪ್ಟನ್